ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ರೇಣುಕಾ ತಂದೆ ಮಲ್ಲಪ್ಪ. ನಾನು ಸದ್ಯದಲ್ಲಿ BEd 4th ಸೆಮ್ನ ವಿದ್ಯಾರ್ಥಿನಿಯಾಗಿದ್ದೇನೆ. ನನ್ನ ಕಾಲೇಜು PUC ಮತ್ತು 3 ವರ್ಷದ ಡಿಗ್ರಿ ಶ್ರೀಮತಿ ಚಿನ್ನಮ್ಮ ಬಸಪ್ಪ ಪಾಟೀಲ್ ಕಾಲೇಜ್ ಚಿಂಚೋಳಿಯಲ್ಲಿ ಮುಗಿಸಿದ್ದೇನೆ. ನನ್ನ ಕಾಲೇಜಿನ ಬಗ್ಗೆ ಹೇಳಬೇಕಾದ್ರೆ, ನನ್ನ ಕಾಲೇಜು ನನಗೆ ಹೇಳುವುದು ತುಂಬ ಹೆಮ್ಮೆ ಅನ್ನಿಸುತ್ತದೆ. ಯಾಕಂದರೆ 4-5 ವರ್ಷಗಳಿಂದ ಪ್ರಾಧ್ಯಾಪಕರಾಗಿದ್ದಂತಹ ಡಾಕ್ಟರ್ ಮಾಣಿಕಮ್ಮ ಸುಲ್ತಾನ್ಪುರ್ ಮೇಡಮ್ ಅವರು ಪ್ರಸ್ತುತದಲ್ಲಿ ಪ್ರಾಂಶುಪಾಲರ ಹುದ್ದೆಯಲ್ಲಿ ಇದ್ದು ಹಲವಾರು ರೀತಿಯ ಕ್ರಿಯಾಶೀಲ ಚಟುವಟಿಕೆಗಳನ್ನು ತರುವುದರ ಮೂಲಕ ಕಾಲೇಜಿನ ಶಿಕ್ಷಣವನ್ನು ಉತ್ತಮ ರೀತಿಯಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ಅಲ್ಲಿನ ಸಿಬ್ಬಂದಿ ವರ್ಗದವರು ಸಹ ನಮ್ಮ ಕಾಲೇಜಿನಲ್ಲಿ ಹಲವಾರು ರೀತಿಯಲ್ಲಿ ಬದಲಾವಣೆಗಳನ್ನು ತರುತ್ತಾ ನಮ್ಮ ಕಾಲೇಜು ಉತ್ತಮ ರೀತಿಯಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ಡಾಕ್ಟರ್ ಮಾಣಿಕಮ್ಮ ಸುಲ್ತಾನ್ಪುರ್ ಮೇಡಮ್, ಡಾಕ್ಟರ್ ಸಿದ್ದಣ್ಣ ಎಂ ಕೊಳ್ಳಿ ಸರ್ ಅವರು, ಹುಂಜಿ ಸರ್ ಅವರು ನಮ್ಮ ಮಾರ್ಗದರ್ಶಕರಾಗಿದ್ದಾರೆ. ನಾವು 3 ವರ್ಷದ ಪದವಿ ಮುಗಿದ ನಂತರ MA ಪದವಿಯನ್ನು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಸಮಾಜಶಾಸ್ತ್ರ ವಿಭಾಗದಲ್ಲಿ ಮಾಣಿಕಮ್ಮ ಮೇಡಮ್ ಮತ್ತು ಸಿದ್ದಣ್ಣ ಸರ್ ಅವರ ಮಾರ್ಗದರ್ಶನ ಮತ್ತು ಪ್ರೇರಣೆಯ ಮೂಲಕ MA ಪದವಿಯನ್ನು ಪಡೆಯಲು ಸಾಧ್ಯವಾಗಿದೆ. ಅಷ್ಟೇ ಅಲ್ಲದೆ ಎಲ್ಲ ರೀತಿಯ CB ಪಾಟೀಲ್ ಸಿಬ್ಬಂದಿ ವರ್ಗದ ಆಡಳಿತ ವರ್ಗದವರಾಗಿರ್ಬೋದು, ಹುಂಜೆ ಸರು, ಶಿವರಾಜ್ ಮಠ್ ಸರು, ಲಕ್ಷ್ಮಣ್ ಸರು, ಶ್ರೀ ಭಾಗ್ಯಶ್ರೀ ಮೇಡಮ್ ಅವರು, ಶಿಲ್ಪಾ ಮೇಡಮ್ ಅವರು, ಇನ್ನಿತರ ಸಿಬ್ಬಂದಿ ವರ್ಗದವರು ಕೂಡ ನಮಗೆ ಪ್ರೇರಣೆಯನ್ನು ನೀಡಿದ್ದಾರೆ. ಅವರ ಜೊತೆಗೆ ನಮ್ಮ ಸಿದ್ದಣ್ಣ ಸರ್ ಚುಟುಕುಗಳನ್ನು ಬರೆಯುವುದರ ಮೂಲಕ, ಕವನಗಳನ್ನು ಬರೆಯುವುದರ ಮೂಲಕ ನಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹಾಕುವಂಥ ಒಂದು ಅವಕಾಶವನ್ನು ನೀಡಿ ನಮಗೆ ಬಹಳಷ್ಟು ಸಹಕರಿಸಿದ್ದಾರೆ. ಅವರು ನಮ್ಮ ಜೊತೆ ದೈಹಿಕವಾಗಿ ಇಲ್ಲದಿರಬಹುದು, ಆದರೆ ನಮ್ಮ ಮನಸ್ಸಿನಲ್ಲಿ ಸದಾ ಇರುವಂಥ ಒಂದು ಅದ್ಭುತ ಶಿಕ್ಷಕರು ಎಂದು ತಿಳಿದು ಬರುತ್ತದೆ. ಮಾಣಿಕಮ್ಮ ಸುಲ್ತಾನ್ಪುರ್ ಮೇಡಮ್ ಅವರು ಸಹ ನಮಗೆ ಬಹಳಷ್ಟು ಪ್ರೇರಣೆಯನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಕಾಲೇಜಿನಲ್ಲಿ ಪ್ರತಿ ವರ್ಷ 3 ವರ್ಷದ ಪದವಿಯಲ್ಲಿ ಪ್ರತಿ ವರ್ಷ ಅಂತಿಮ ಹಂತದ ವಿದ್ಯಾರ್ಥಿಗಳಿಗೆ NSS ಕ್ಯಾಂಪನ್ನು ಹಮ್ಮಿಕೊಂಡಿರ್ತಾರೆ. ಆ ಒಂದು ಕ್ಯಾಂಪನ್ನು ನಾವು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಯಾವ ರೀತಿ ಭಾಗವಹಿಸಬೇಕು, ಯಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕೆಂದು ಸರಳವಾಗಿ ಕೊಟ್ಟಂಥ ನಮ್ಮ ಮೇಡಮ್ ಅವರು. ಅಷ್ಟೇ ಅಲ್ಲದೆ ನಮ್ಮ ಕಾಲೇಜಿನ ವಾತಾವರಣದಲ್ಲಿ ಗಿಡ ನೆಡುವುದರ ಮೂಲಕ ಹಚ್ಚ ಹಸಿರಾದ ವಾತಾವರಣ ನಿರ್ಮಿಸುವುದು ನಮ್ಮ ಎಲ್ಲ ವಿದ್ಯಾರ್ಥಿಗಳ ಮನವರಿಕೆ ತಂದು ಉತ್ತಮ ವಾತಾವರಣ ಬೆಳೆಸಲು ಸಹಾಯಕ ಪ್ರೇರಣೆ ನೀಡಿದಂಥ ಮಾಣಿಕಮ್ಮ ಮೇಡಮ್ ಅವರು. ನಾವು ಹುಬ್ಬಳ್ಳಿ ಧಾರವಾಡ ಕಾನ್ಫರೆನ್ಸ್ನಲ್ಲಿ ಭಾಗವಹಿಸಿ ಯಾವ ರೀತಿ ಕಾನ್ಫರೆನ್ಸ್ ಇರುತ್ತದೆ, ಯಾವ ರೀತಿ ಪ್ರಬಂಧ ಮಂಡನೆ ಮಾಡಬೇಕು ಎಂದು ತಿಳಿಸಿಕೊಟ್ಟು ಆ ಒಂದು ಧಾರವಾಡದಲ್ಲಿ ಪ್ರಬಂಧ ಮಂಡನೆ ಮಾಡಲು ಮಾರ್ಗದರ್ಶಕರಾಗಿ ಪ್ರೇರಣೆ ನೀಡಿದಂಥ ಮಾಣಿಕಮ್ಮ ಸುಲ್ತಾನ್ಪುರ್ ಮೇಡಮ್ ಮತ್ತು ಸಿದ್ದಣ್ಣ ಸರ್ ಅವರು ಎಂದು ಹೇಳ್ಬೋದು. ಅಷ್ಟೇ ಅಲ್ಲದೆ ಪ್ರಸ್ತುತದಲ್ಲಿ MA ಪದವಿಯನ್ನು ಪಡೆದು ಇವಾಗ ಸದ್ಯದಲ್ಲಿ BEd 4th ಸೆಮ್ ವಿದ್ಯಾರ್ಥಿನಿಯಾಗಿ ಮುಂದುವರೆಯುತ್ತಿರುವುದು ನಮ್ಮ ಸಿದ್ದಣ್ಣ ಸರ್ ಮತ್ತು ಮೇಡಮ್ ಅವರ ಮಾರ್ಗದರ್ಶನ ಎಂದು ಹೇಳ್ಬೋದು. ನಮ್ಮ ಕಾಲೇಜು ಬಹಳಷ್ಟು ನೆನಪುಗಳನ್ನು ಕೊಟ್ಟು ನಮ್ಮನ್ನು ಕಳಿಸಿದೆ. ಅಲ್ಲಿನ ನೆನಪುಗಳು, ಮರೆಯಲಾರದ ನೆನಪುಗಳನ್ನು ನಾವು ಅನುಭವಿಸಿದ್ದೇವೆ. ಅಲ್ಲಿನ ಅನುಭವಗಳು ಬಹಳಷ್ಟು ನೆನಪಿಗೆ ಬರುತ್ತವೆ ನಮ್ಮ ಕಾಲೇಜು ಅಂತ ಹೇಳ್ಬೋದು. ಎಲ್ಲರಿಗೂ